ಯಾಕೆ ರಾಹುಲ್ ಈಗ ನಡ್ಕೊಳ್ತಿದ್ಯಾ? ಅಲ್ಲ, ನಮ್ಮ ಮದುವೆ ಆದಾಗಿಂದ ಇಲ್ಲಿವರೆಗೂ ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ಯಾ. ಅದು ಏನು ಅಂತ ಹೇಳು. ಏನಾದರೂ ದುಡ್ಡಿನ ಸಮಸ್ಯೆನಾ? ದುಡ್ಡಿನ ಸಮಸ್ಯೆ ಏನಾದರೂ ಇದ್ರೆ ಹೇಳು. ಎಷ್ಟೇ ಇದ್ರೂ ಪರವಾಗಿಲ್ಲ, ಅಪ್ಪನ ಹತ್ರ ಹೇಳಿ ಸಾಲ ಕೇಳ್ತೀನಿ. ಅವ್ರು ನನಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನಾನು ಯಾವತ್ತೂ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೇನು ಸಮಸ್ಯೆ? ಏನಾದರೂ ಕೇಳಿದ್ರೆ ಹೀಗೆ ಕಲ್ಲಿನ ಮೂರ್ತಿ ಥರ ನಿಂತ್ಕೊಂಡು ಬಿಡ್ತೀಯ. ಬಾಯಿಂದ ಒಂದೇ ಒಂದು ಮಾತು ಕೂಡ ಬರಲ್ಲ. ಹೀಗಾದ್ರೆ ನಾನು ಏನು ಅನ್ಕೋಬೇಕು? ನಿನಗೋಸ್ಕರ ಊಟ ತಿಂಡಿ ಮಾಡಿದೆ, ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ ಅಂತ ನಿನಗೆ ಗೊತ್ತಾಗಲ್ವಾ? ಬೇಗ ಮನೆಗೆ ಹೋಗ್ಬೇಕು, ಬೆಳದಿಂಗಳ ರಾತ್ರಿಲಿ ಕೈ ತುತ್ತು ತಿನ್ಬೇಕು ಅಂತ ನಿನಗೆ ಅನ್ಸಲ್ವಾ? ಅದರಿಂದ ಸಿಗೋ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ರಾಹುಲ್. ನಾನು ನಿನ್ನಿಂದ ಬಯಸೋದು ಅದನ್ನೇ. ಆದ್ರೆ ನೀನು ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಪ್ಲೀಸ್ ರಾಹುಲ್, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಾನು ಏನು ತಪ್ಪು ಮಾಡಿದ್ದೀನಿ? ಸಾರಿ. ನನಗೆ ನಿನ್ನಿಂದ ಬೇಕಾಗಿರೋದು ಕ್ಷಮೆ ಅಲ್ಲ, ಸಮಯ. ಪ್ಲೀಸ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ಟ್ರೈ ಮಾಡ್ತೀನಿ. ಇವತ್ತು ಯಾಕೆ ಲೇಟ್ ಆಯಿತು ಅಂದರೆ ಅಲ್ಲಿರೋ ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲ. ಅವನ್ನೆಲ್ಲ ನೋಡಿ ಹೊಟ್ಟೆ ಉರಿತಾ ಇತ್ತು. ಅದಕ್ಕೆ ಇಷ್ಟೊತ್ತವರೆಗೂ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ನೀನು ಅವರಿಗೂ ಟೈಮ್ ಕೊಡು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅದನ್ನೇ ಅಭ್ಯಾಸ ಮಾಡ್ಕೋಬೇಡ. ನೀನೀಗ ಒಂಟಿ ಅಲ್ಲ, ಫ್ಯಾಮಿಲಿ ಪರ್ಸನ್. ನಿನಗಿವಾಗ ಮದುವೆ ಆಗಿದೆ. ನಿನಗೋಸ್ಕರ ಮನೇಲಿ ನಾನು ಕಾಯ್ತಿರ್ತೀನಿ ಅನ್ನೋದು ನಿನ್ನ ತಲೆಯಲ್ಲಿರಲಿ. ಅಪ್ಪ ಅಮ್ಮ ಇಲ್ಲದಿರೋ ಮಕ್ಕಳಿಗೆ ನೀನು ಅಪ್ಪ ಅಮ್ಮ ಸ್ಥಾನ ತುಂಬೋದಕ್ಕಾಗಲ್ಲ ರಾಹುಲ್. ಪ್ಲೀಸ್ ಬಿ ಪ್ರಾಕ್ಟಿಕಲ್. ಆ ಮಕ್ಕಳು ನೋವು ನನಗೆ ಅರ್ಥ ಆಗುತ್ತೆ. ಆ ಮಕ್ಕಳಿಗೋಸ್ಕರ ನೀನು ನಿನ್ನ ಕೈಲಾದ ಸಹಾಯ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅವ್ರಿಗೆ ಬೇಕಾಗಿರೋ ಸ್ಥಾನಮಾನನ ನಿನ್ನ ಕೈಯಿಂದ ಕೊಡೋದಕ್ಕಾಗಲ್ಲ. ಸರಿ. ಇಷ್ಟು ದಿನ ನಿನ್ನ ಮೂವ್ಸ್ನ ಲೈಟಾಗಿ ತಗೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನನ್ನ ನಿಜವಾದ ಆಟ ಶುರುವಾಗುತ್ತೆ. ಈ ಕುದುರೆನ ಬೀಳ್ಸಿ ಹೊಡೆದಂಗೆ ನಿನ್ನೆನು ಕೆಳಗೆ ಬೀಳ್ಸಿ ಹೊಡಿತೀನಿ. ಇನ್ನು ಮುಂದೆ ನನ್ನ ಹೊಸ ಆಟದ ಫಸ್ಟ್ ಸ್ಟೆಪ್ ಹೀಗಿರ್ತೀನಿ. ಎದುರಾಳಿ ಸ್ಟ್ರಾಂಗ್ ಆಗಿದ್ದಷ್ಟು ಗೇಮ್ ತುಂಬ ಮಜವಾಗಿರುತ್ತೆ. ಚೆಕ್ ಆ್ಯಂಡ್ ಮೇಟ್. ಆಟದಲ್ಲಿ ಸೋಲು ಗೆಲುವು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಮೇಡಮ್. ನಮಗಿರೋ ಅನುಭವ ಮತ್ತು ಬುದ್ಧಿವಂತಿಕೆ ಮೇಲೆ ಅದು ನಿಂತಿರುತ್ತೆ. ಈ ಮನೆಯಲ್ಲಿ ಏನೇ ಡಿಸೈಡ್ ಮಾಡೋದಿದ್ರು ಅದು ನನ್ನಿಂದಾನೇ ಆಗಬೇಕು. ಈಚೆಗೆ ನೀವು ಅನ್ಕೊಂಡಿರೋದೇನು ನಡೀತಾನೆ ಇಲ್ವಲ್ಲ ಮೇಡಮ್? ಏಯ್, ಇಷ್ಟೊತ್ತು ನಾನು ಗೆದ್ದೆ ಅಂತ ಬೀಗ್ತಿದ್ರಿ ಅನ್ಸುತ್ತೆ. ಈಗ ನೋಡಿ ಏನಾಯ್ತು. ವಿಧಿ ಆಟದ ಮುಂದೆ ನಮ್ಮ ಲೆಕ್ಕಾಚಾರ ತಲೆ ಕೆಳಗಾಗತ್ತೆ. ಇದೆ ಅದು ಉದಾಹರಣೆ. ಮೇಡಮ್, ಕಾಫಿ ಆರೋಗತ್ತೆ, ಬೇಕು ಕುಡಿದ್ಬಿಡಿ ಆಯ್ತಾ? ಏನು ನಿಜವಾಗ್ಲೂ ನಿನ್ನ ಅಂಗಡಿ ಇದೆಯಾ ಅಥವಾ ಸುಮ್ನೆ ನಮ್ಮನ್ನೆಲ್ಲ ರೋಡ್ ಅಲಿಸ್ತಾ ಇದೆಯಾ? ಏನಮ್ಮ ದೀಪ, ಅಂಗಡಿ ಇಲ್ಲೇ ಇಟ್ಕೊಂಡು ಸೌಲಿನ ಕೇಳಿ ಯಾಕಮ್ಮ ಬಯಸ್ಕೊತಾ ಇದೀಯಾ? ಎಲ್ರಿ ಇದೆ ಅಂಗಡಿ? ಅಲ್ಲೇ ಎದುರುಗಡೆ ಇದೆಯಲ್ಲೇ. ದೀಪ, ನಿಜವಾಗ್ಲೂ ಅದು ನಿನ್ನ ಅಂಗಡಿನಾ? ದೀಪ ಅಲ್ದೆ ಸೌಂದರ್ಯನ ಹೆಸರು ಯಾರ ಇರ್ತಾರೆ ಅಂಗಡಿಗೆ? ಮತ್ತೆ ಅಂಗಡಿ ಬಾಗ್ಲಾಕಿದೆಯಲ್ಲ? ಏ ಉಚಿತ ಮಾತಾಡ್ಬೇಡ. ಅಂಗಡಿ ಓನರ್ ಇಲ್ಲೇ ಇಲ್ವೇನೆ? ಅವಳು ಇಲ್ಲಿ ಇದ್ದಾಗ ಅಂಗಡಿ ಹೆಂಗೆ ಓಪನ್ ಇರುತ್ತೆ? ಇವಾಗ ಓಪನ್ ಮಾಡ್ತೇನೆ ನೋಡು. ನಮ್ಮ ಓಪನ್ ಮಾಡು ಬಾ.
ಇದ್ಯಾವುದೋ ಹೊಸ ಟೈಲರ್ ಅಂಗಡಿ ಓಪನ್ ಆಗ್ಬಿಟ್ಟಿದೆ. ಹೊಸದೇ. ಒಂದು 15 ದಿವಸ ಆಯ್ತು ಓಪನ್ ಆಗಿ ಅಷ್ಟೇ. 15 ದಿವಸ ಆಯ್ತಾ? ನೆನ್ನೆವರೆಗೂ ಇರ್ಲೇ ಇರ್ಲಿಲ್ಲ. ಏ ನೀವು ಸರಿ ನೋಡಿಲ್ಲ ಅಂತ ಕಾಣುತ್ತೆ. ಅದು ಯಾವ ರೋಡಲ್ಲಿ ಹೋಗ್ತಿದ್ರು ಗೊತ್ತಿಲ್ಲ. ದೀಪಾ ಅವ್ರಿಗೆ ಸ್ವೀಟ್ ಕೊಡಮ್ಮ, ಸ್ವೀಟ್ ತಗೊಳ್ಳಿ. ನಿಮ್ದು ಬ್ಲೌಸ್ ಏನಾದ್ರು ಹೊಲಿಯೋಕಿದ್ರೆ ಇಲ್ಲೇ ತಂದ್ಕೊಡಿ ಅಮ್ಮ. ಏ ದೀಪ, 15 ದಿನದಿಂದ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಓಡಾಡ್ತಿದ್ದೆ. ಆ ಹುಡ್ಗಿನ್ ನೋಡಿದ್ರೆ ನಿನ್ನೆವರೆಗೂ ಇಲ್ಲಿ ಯಾವ ಅಂಗಡಿನೂ ಇರ್ಲಿಲ್ಲ ಅಂತ ಹೇಳಿದ್ರು. ಏನಮ್ಮ ಸುಕನ್ಯಾ, ದಾರಿಲಿ ಹೋಗೋರು 100 ಮಾತಾಡ್ತಾರೆ, ಅವ್ರ ಮಾತನ್ನ ನಂಬೋಕ್ಕಾಗುತ್ತಾ? ಕಣ್ ಮುಂದೆನೆ ಅಂಗಡಿ ಇದೆಯಲ್ಲಮ್ಮ, ಇದನ್ನು ನೋಡಿ ಸಂತೋಷ ಪಡ್ಬೇಕು. ಏಯ್, ಇಷ್ಟೊತ್ತಲ್ಲಿ ಅಲಾರಾಮ್ ಯಾಕೆ ಇಟ್ಕೊಂಡಿದೀಯಾ? ಓಹ್, ನಾನು ಮಾತ್ರೆ ತಗೊಳ್ಳೋ ಟೈಮ್ ಆಯ್ತಲ್ಲ, ಅದ್ರ ನೆನಪಾಗೋಕ್ಕೋಸ್ಕರ ಅಲಾರ್ಮ್ ಇಟ್ಕೊಂಡಿರ್ಬೇಕು ಅಲ್ಲೇ ನಮ್ಮ ದೀಪ. ನೆನ್ಪು ಮಾಡಿದ್ದು ಒಳ್ಳೇದಾಯ್ತು, ಮತ್ತೆ ತಗೊಳ್ಳಿಲ್ಲ. ಹೋಗಿ ತಂದ್ಕೊಡಮ್ಮ, ಹೋಗಮ್ಮ, ಹೋಗು. ಅಂಗಡಿ ಎಲ್ಲ ನೋಡೋಣ. ಸೌಂದರ್ಯ, ಇಲ್ಲೇನೋ ಗೋಲ್ಮಾಲ್ ನಡೆಸಿದೆ. ಅವತ್ ನಾನು ಇಲ್ಲಿ ಬಂದಾಗ ಈ ತರದ್ ಯಾವ ಅಂಗಡಿನೂ ಇರ್ಲಿಲ್ಲ ಅಮ್ಮ.